ಹಣನ 26 ಜನಕ್ಕೆ ಕೊಟ್ಟರೆ ಗುತ್ತಿಗೆದಾರ ಕಾಮಗಾರಿ ಮಾಡಕ್ಕೆ ರೆಡಿ ಇದ್ದಾನೆ. ಆ ಅಂಡರ್ ಪಾಸ್ ಆದರೆ ನಾವು ಉಪಮುಖ್ಯಮಂತ್ರಿಗಳನ್ನ ಕರ್ಕೊಂಡೋಗಿ ಒಂದು ದೊಡ್ಡ ಸನ್ಮಾನ ಮಾಡಿ ಅಂಡರ್ ಪಾಸ್ನ ಉದ್ಘಾಟನೆ ಮಾಡಿಸ್ಬೇಕು ಅಂತ ನಮ್ಮ ಕಲ್ಪನೆ. ಅದಕ್ಕೋಸ್ಕರ ಯಾವಾಗ ಮುಗಿಸ್ತೀರಾ, ಯಾವಾಗ ಇನ್ನು ಉಳಿದ 26 ಜನಕ್ಕೆ ಆ ಪರಿಹಾರ ಕೊಡ್ತೀರಾ ಅನ್ನೋದು ಒಂದು ನಿಖರವಾಗಿ ತಿಳಿಸಬೇಕು ಉಪಮುಖ್ಯಮಂತ್ರಿಗಳು. ಈ ಕಾಮಗಾರಿ ಏನಿದೆ ಇದರ ಅನುದಾನ, ಕಡತ, ಟೆಂಡರು ಪ್ರತಿಯೊಂದು ರಾಜರಾಜೇಶ್ವರಿ ನಗರ. ಈ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದಂಥವರು ಇಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು. ಈ ಸರ್ಕಾರ ಬಂದ ಮೇಲೆ ಇವತ್ತವರೆಗೂ ಇದ್ರ ಬಗ್ಗೆ ಒಂದು ಸಭೆನೂ ನಡೆಸಿಲ್ಲ. ಪ್ರಶ್ನೆ ಬಂದು ಇದು ತಮಗೂ ಸೇರಿರುವಂತ ಕಾಮಗಾರಿ ಇದು. ತಾವು ಬರೋವಾಗ್ಲೂ ಇದೇ ರಸ್ತೆಯಲ್ಲಿ ಬರಬೇಕು. ಇದನ್ನ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ. ತಾವು ಸಚಿವರಾಗಿದ್ದೀರಿ, ಬಹಳ ಸಂತೋಷ. ಬೆಂಗಳೂರಿನ ಶಾಸಕರದ ಒಂದು ಸಭೆ ಕರೆದು 3 ವರ್ಷ ಆಗ್ತಾ ಬರ್ತಾ ಇದೆ. ಇನ್ನೇನು ಬಡ್ಜೆಟ್ ಮುಗಿದ್ರೆ 3 ವರ್ಷ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಭಾಧ್ಯಕ್ಷರೇ, ಬೆಂಗಳೂರಿಗೆ ಸಂಬಂಧಪಟ್ಟ ಸ್ವಲ್ಪ ಮಾತಾಡಕ್ ಬಿಡಿ. ಸಭಾಧ್ಯಕ್ಷರೇ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕುಂಡ್ರಿಸಿರ್ತೀರಿ, ನಾವು ಕೂತಿರ್ತೀವಿ. ಬೆಂಗಳೂರು ನಗರದ ಶಾಸಕರಿಗೆ ನಿಮ್ಮ ಸಮಸ್ಯೆಗಳದ್ದು ಒಂದು ಪಟ್ಟಿ ಕೊಡಿ ಅಂತ ಒಂದು ಮಾಡಿ ಸರ್. ಒಂದು ಗಮನ ಕೊಡಿ ಸರ್. ನಮ್ಮ ಕಡೆ, ನನ್ನ ಕ್ಷೇತ್ರದಲ್ಲಿ ಇಂಥ ಬ್ರಿಡ್ಜಸ್, ಅಂಡರ್ ಪಾಸು ಎಲ್ಲಾ ನಿಂತಿದೆ. ರಾಜರಾಜೇಶ್ವರಿ ಫ್ಲೈಓವರ್ ನಿಂತಿದೆ, ಅನ್ನಪೂರ್ಣೇಶ್ವರಿ ನಿಂತಿದೆ, ಕೆಂಗುಂಟೆ ನಿಂತಿದೆ, ಉಳ್ಳಾಳಿ ನಿಂತಿದೆ, RR ನಗರ HMT ನಿಂತಿದೆ, ಎಲ್ಲಾ ಕಡೆನೂ ನಿಂತಿದೆ. ಪ್ರಶ್ನೆ ಕೇಳಿಸ್ತೇನೆ ಸರ್. ಅಧ್ಯಕ್ಷರೇ, ನಾನು ಉತ್ತರ ಕೊಡೋದು ಮುಂದರಾಜು ಪ್ರಶ್ನೆ ಕೇಳೋದು. ತಾವು ದಯವಿಟ್ಟು ಕೂತ್ಕೊಳ್ತೀರಾ? ಒಂದು ಫುಟ್ಪಾತ್ ಅವ್ರದ್ದು, ಒಂದು ಫುಟ್ಪಾತ್ RR ನಗರ. ಈಗ ಒಂದು ಫುಟ್ಪಾತ್ ಅವ್ರದ್ದು, ಒಂದು ಫುಟ್ಪಾತ್ RR ನಗರ. ಗೊತ್ತಾಯ್ತು. ಬಂದು ಮುನ್ರಾಜು ಎಷ್ಟು ಬೆಂಗಳೂರಿಗೆ ಗೊತ್ತಿದೆಯೋ ನನಗೊಂದು ಕಾಲ್ ಭಾಗ ಗೊತ್ತಿದೆ. ತಾವು 28 ಜನನು ತಾವು ಗೊತ್ತಿದೆ ಅಂದೆ. ಅವಕಾಶ ಕೊಟ್ಟಿದೆ. ಚರ್ಚೆ 28 ಜನನು ತಮ್ಮ ಮಕ್ಕಳೇ. ಆಯ್ತು, ಎಲ್ಲರೂ ಒಟ್ಟಾಗಿ ನೋಡಿ. ಆಯ್ತು ಅವ್ರೆ. ಮುನ್ರಾಜು ಆದ್ರೇನು, ಮಾತಾಡಬೇಡಿ, ಉತ್ತರ ಕೊಡಿ. ಮುನಿರತ್ನನು ಒಂದೇ, ಮುನ್ರಾಜು ಒಂದೇ. ಮಿಸ್ಟರ್ ಮುನಿ ಸರ್, ಫಸ್ಟ್ ನಾನು ಮುಂದರಾಜುಗೆ ಉತ್ತರ ಕೊಡ್ತೀನಿ, ಓಕೆ, ಆಮೇಲೆ ಮಾತಾಡೋಣ. ಓಕೆ, ಕೊಡಿ ಸರ್. ಅಣ್ಣ, ನಿಮ್ದಾದ್ಮೇಲೆ ನನ್ಗೆ ಉತ್ತರ ಕೊಡ್ತಾರೆ, ಬಹಳ ಸಂತೋಷ ಅಣ್ಣ. ಕೂತ್ಕೊಳ್ಳಿಗ ಕೇಳಿದ್ದೀನಿ, ಅದು ಮತ್ತೆ ಉತ್ತರ ಉಪಮುಖ್ಯಮಂತ್ರಿಗಳು ಕೊಡ್ತಾರೆ.